ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಹೇಳಿದರು ಆ್ಯಂಡ್ ಸಿರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾಠ ಹೇಳಿದರು. ಹಾಗಾಗಿ ಅದಕ್ಕೆ ಶೂಟ್ ಆಗೋವಂತಹ ಡ್ರೆಸ್ ಕಾಸ್ಟ್ಯೂಮ್ ತೊಗೊಂಡು ಬರಬೇಕಾಗಿತ್ತು. ಸೊ ಅಲ್ಲೇ ನಿಯರ್ ಬೈಯಲ್ಲಿ ಹುಡುಕಿದ್ವಿ, ಬಟ್ ಅವಳ ಸೈಜು ತುಂಬ ಕಡೆ ಅವೈಲಬಲ್ ಇರಲಿಲ್ಲ. ಹಾಗಾಗಿ ಈ ಒಂದು ಶಾಪ್ಗೆ ಹೋಗಿದ್ವಿ. ಎಷ್ಟು ಕ್ರೌಡ್ ಇತ್ತು ಅಂದರೆ ನಿಜಕ್ಕೂ ಮಕ್ಕಳಿಗೆ ಆ ಥರ ಏನಾದರೂ ಒಂದು ಫ್ಯಾನ್ಸಿ ಡ್ರೆಸ್ ಮಾಡಿಸ್ಬೇಕು ಅಂದರೆ ಪೇರೆಂಟ್ಸು ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಅದರಲ್ಲೇ ಅನ್ನಿಸ್ತಾಯಿತ್ತು. ಅಷ್ಟು ಜನ ಪೇರೆಂಟ್ಸು ಮಕ್ಕಳಿಗೆ ಆ ಒಂದು ಪಾರ್ಟ್ನ ಹಾಕ್ಸೋದಕ್ಕೆ ತುಂಬ ಜನ ಬಂದಿದ್ದರು. ಆ್ಯಂಡ್ ನಾವು ಅದೆಲ್ಲ ತೊಗೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ನಿಂತ್ಕೊಂಡು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಆ ಒಂದು ಕಾಸ್ಟ್ಯೂಮ್ಗೆ ಬೇಕಾದಂಥ ಕೆಲವೊಂದು ಆ್ಯಕ್ಸಸರೀಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಹೋಗಿದ್ವಿ. ಸೊ ಅಲ್ಲೂ ಏನೇನು ಬೇಕು ಐಟಮ್ಸ್ ಎಲ್ಲನೂ ತೊಗೊಂಡ್ವಿ. ಬಟ್ ಅಲ್ಲೂ ಕೆಲವೊಂದು ಐಟಮ್ಸ್ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಮತ್ತೆ ನಾವು ಬಗ್ಲಗುಂಟೆಗೆ ಹೋಗ್ವಿ. ಅಲ್ಲಿ ಬೇಕಾದಂಥ ಐಟಮ್ಸ್ನೆಲ್ಲ ತೊಗೊಂಡು ಹೋದ್ವಿ. ಬಿಕಾಸ್ ಮಕ್ಕಳಿಗೆ ಈ ಥರ ಎಲ್ಲ ಪಾರ್ಟ್ನ ನಾವು ಕಾಸ್ಟ್ಯೂಮ್ ಹಾಕಬೇಕು ಅಂದರೆ ಸಾಕಷ್ಟು ಐಟಮ್ಸ್ಗಳು ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಾಳೆ ಬೆಳಗ್ಗೆ ನಾವು ರೆಡಿ ಮಾಡೋಂಥ ಟೈಮಲ್ಲಿ ಯಾವುದಾದ್ರೂ ಒಂದು ಐಟಮ್ಸ್ ಇಲ್ಲ ಅಂದರೂ ಕೂಡ ನಾವು ಆ ಒಂದು ಕಾಸ್ಟ್ಯೂಮ್ನ ಪ್ರಾಪರಾಗಿ ಮಾಡೋದಕ್ಕೆ ಸೆಟಪ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಆವಾಗ ಪರದಾಡೋದಕ್ಕಿಂತ ಮುಂಚೆ ಇವಾಗಲೇ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಯಾರು ನನ್ನ ಮುದ್ದಮ್ಮ? ಯಾರು ನೀನಲ್ಲ ಚಿರಿ ಅಕ್ಕ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚಿಲಿ ಅಕ್ಕ ಚೂಲು. ಸಿರಿ ಅಕ್ಕ ಸ್ಕೂಲ್ಗೆ ಹೋಗೋಣ. ಬಾಯ್ ಬಾಯ್. ಹೋಗೋಣ ಸಿರಿ ಅಕ್ಕ ಸ್ಕೂಲ್ಗೆ. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ. ಸಿರಿ ಅಕ್ಕ ಚೂಲು, ನೀನು ಹೋಗಲ್ಲ ಸ್ಕೂಲ್ಗೆ? ಹೋಗ್ತೀಯಾ? ಸಿರಿನ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಬಿಟ್ಬಿಟ್ಟು ಬಂದಿದ್ವಿ. ಬಿಕಾಸ್ ಈ ಒಂದೆಲ್ಲ ಸೆಲೆಬ್ರೇಷನು 7 o'clock ಸ್ಟಾರ್ಟ್ ಆಗೋದ್ರಿಂದ ಸೊ ಮಕ್ಕಳನ್ನೆಲ್ಲ ಬೇಗನೆ ಕಳಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಅವಳನ್ನ ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸಿದ್ವಿ. ಬಟ್ ಆರ್ವಿನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಮನೆಗೆ ವಾಪಸ್ ಬಂದಿದ್ವಿ. ಬಂದು ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿದ್ವಿ. ಕರೆಕ್ಟು ನಾನು ಹೋಗೋವಂಥ ಟೈಮ್ಗೆ ಅವರ ಒಂದು ಫ್ಯಾನ್ಸಿ ಡ್ರೆಸ್ ಇದು ನಡೀತಾ ಇತ್ತು, ಫ್ಯಾಷನ್ ಶೋ. ಸೊ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಮಕ್ಕಳೆಲ್ಲ. ವೆರೈಟಿಯಾಗಿ ರೆಡಿಯಾಗಿದ್ದರು. ಸಿರಿಗೆ ಈ ಥರ ಎಲ್ಲ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ನಾವೇನು ಸ್ಪೀಚ್ ಹೇಳಿರ್ತೀವಿ ಅದನ್ನು ಹಾಗೆ ಹೇಳ್ತಾಳೆ ಕೂಡ, ತುಂಬ ಇಂಟ್ರೆಸ್ಟ್ ಕೊಡ್ತಾಳೆ. ಸೊ ಆ್ಯಂಡ್ ಈ ಥರ ಎಲ್ಲ ಅವಳು ಕೋಪ್ರೇಟ್ ಮಾಡೋದಕ್ಕೆ ನಮಗೂ ಕೂಡ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಅವಳು ಕೂಡ ತುಂಬಾ ಖುಷಿ ಪಟ್ಲು ಈ ಒಂದು ಕಾಸ್ಟ್ಯೂಮ್ ಹಾಕಿರೋದಕ್ಕೆ. ನರ್ಸರಿ ಮಕ್ಕಳಿಗೆ ಈ ಥರ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಮಾಡಿದರು. ಬಟ್ ತುಂಬ ಕ್ಯೂಟಾಗಿತ್ತು. ಎಲ್ಲ ಮಕ್ಕಳು ವೆರೈಟಿಯಾಗಿ ರೆಡಿಯಾಗಿರೋದ್ರಿಂದ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದು ಆ್ಯಂಡ್ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ನೋಡೋದಕ್ಕೆ. ಆ್ಯಂಡ್ ನೆಕ್ಸ್ಟು LKG ಆ್ಯಂಡ್ UKG ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ಸ್ಗಳಿತ್ತು. ಅಲ್ಲಿ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಸ್ಟೇಜ್ ಕೆಳಗಡೆ ಅವರ ಒಂದು ಕ್ಲಾಸ್ ಟೀಚರು ಅವ್ರಿಗೆ ಆ ಡ್ಯಾನ್ಸ್ ಕಲಿಸ್ಕೊಟ್ಟಂತಹ ಟೀಚರು ಅವ್ರಿಗೆ ಅಲ್ಲಿ ಟ್ರೈನ್ ಮಾಡ್ತಾ ಇರ್ತಾರೆ. ಅದನ್ನ ನೋಡೋದಕ್ಕೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ಇದೆಲ್ಲ ಒಂದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕಾಲ್ ಮಾಡ್ದಂಗಿರುತ್ತೆ. ಮಕ್ಕಳಿಗೆ ಅವರ ಒಂದು ಟೀಚರು ಸೆಕೆಂಡ್ ಮದರ್ ಆಗಿರ್ತಾರೆ. ಅಷ್ಟು ಅಟ್ಯಾಚ್ಡ್ ಆಗಿರ್ತಾರೆ ಮಕ್ಕಳು. ಆ್ಯಂಡ್ ಎಷ್ಟು ಅವ್ರು ಹೆಂಗೆ ಹೇಳ್ಕೊಟ್ಟಿರ್ತಾರೆ ಇವ್ರು ಅದೇ ಥರನೇ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಆ ಟೀಚರು ಆ ಮಕ್ಕಳನ್ನ ಅಲ್ಲಿ ಎನ್ಕರೇಜ್ ಮಾಡೋದು, ಅವ್ರಿಗೆ ಇನ್ನಷ್ಟು ಹೇಳ್ಕೊಟ್ಬಿಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾರಲ್ಲ, ಅದು ತುಂಬಾ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಎಲ್ಲ ಸೆಲೆಬ್ರೇಷನ್ನ ಸ್ಕೂಲ್ಗಳಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಇದು ಮಿಶಿತಾ ಆ್ಯಂಡ್ ಮಿಶಿತಾ ಫ್ರೆಂಡು. ಇವರಿಬ್ರದ್ದು ಬೆಸ್ಟ್ ಫ್ರೆಂಡ್ ಬಾಂಡಿಂಗು. ಸೊ ಇಬ್ಬರು ಕೂಡ ಫ್ರೆಂಡ್ಸು. ಸ್ಕೂಲಲ್ಲಿ ಫಸ್ಟು ಅಟ್ಯಾಚ್ಡ್ ಆಗಿರೋದ್ರಿಂದ ಆ್ಯಂಡ್ ಫಸ್ಟು ಫ್ರೆಂಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ. ಆ್ಯಂಡ್ ಮನೆಯಲ್ಲಿ ಕೂಡ ಇವಳು ಹೋಗಿ ಮಿಶಿತಾ ಬಗ್ಗೆ ಹೇಳ್ತಾ ಇರ್ತಾಳಂತೆ. ಹಾಗೆ ಅವಳು ಕೂಡ ಮಿಶಿತಾ ಕೂಡ ಮನೆಗೆ ಬಂದು ಐತ್ವಿಕಾ ಬಗ್ಗೆ ಹೇಳ್ತಾ ಇರ್ತಾಳೆ. ಸೊ ಆ್ಯಂಡ್ ಸಿರಿಯ ಫಸ್ಟ್ ಫ್ರೆಂಡ್ ಐತ್ವಿಕಾ. ಸೊ ಆಲ್ವೇಸ್ ಐತ್ವಿಕಾ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಅದು ಹಾಗೇ ಪ್ರೀ ನರ್ಸರಿ ಮಕ್ಕಳು ಅಂದರೆ ಅವರೊಂಥರ ಮುಗ್ಧ ಮಕ್ಕಳು. ಅಂದರೆ ಅವ್ರಿಗಿನ್ನೂ ಏನೂ ಗೊತ್ತಾಗ್ತಾರಲ್ಲ. ಸ್ಕೂಲ್ ಜರ್ನಿ ಅನ್ನೋದೇ ಫಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮಲ್ಲಿ ಮನೇನ ಬಿಟ್ಟು ಸ್ಕೂಲ್ಗೆ ಹೋದಾಗ ಫಸ್ಟು ಅಲ್ಲಿ ಸಿಕ್ಕಿರೋಂತಹ ಫ್ರೆಂಡ್ ಆಗಿರ್ತಾರೆ. ಆ್ಯಂಡ್ ಆರ್ವಿ ಕೂಡ ಅವ್ರು ಸ್ಕೂಲ್ಗೆ ಹೋಗಿಬಿಟ್ರೆ ಅವ್ರದ್ದೇ ಸ್ಕೂಲು ಏನೋ ಅನ್ನೋ ಥರ ಫೀಲ್ ಇರುತ್ತೆ. ಅಷ್ಟು ಕಂಫರ್ಟ್ ಝೋನಾಗಿ ಫೀಲ್ ಮಾಡ್ತಾಳೆ. ಆ್ಯಂಡ್ ಎಲ್ಲ ಮಕ್ಕಳ ಜೊತೆ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳು ದಿನ ಅದೇ ಸ್ಕೂಲಲ್ಲೇ ಇರ್ತಾರೆ. ಅಲ್ಲಿ ಅದೇ ಟಾಯ್ಸು, ಆಟ ಸಾಮಾನು ಎಲ್ಲ ನೋಡ್ತಾ ಇರ್ತಾರೆ. ಆದರೂ ಕೂಡ ಮನೆಗೆ ಬರೋದಕ್ಕೆ
ರೆಡಿ ಇರಲಿಲ್ಲ. ಫಂಕ್ಷನ್ ಎಲ್ಲ ಮುಗಿದ್ರು ಕೂಡ ಮಕ್ಕಳು ಮಾತ್ರ ಮನೆಗೆ ಬರ್ತಾನೆ ಇರಲಿಲ್ಲ. ಸೊ ಅವರಿಗೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಸೊ ಅಲ್ಲೇ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟು ಬಂದ್ವಿ. ಆ್ಯಂಡ್ ಸಿರಿ ಸ್ಕೂಲಲ್ಲಿ ಈ ಸತಿ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಈ ಥರ ಸೆಲೆಬ್ರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.